ಹಾಯ್ ನಮಸ್ಕಾರ. ನಾನು ನಿಮ್ಮ ಮಂಜು ಫೋಲು ಮಾತಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಫಂಕ್ಷನ್ ನಡೀತಾ ಇತ್ತು, ಅದಕ್ಕೋಸ್ಕರ ಮನೆಗೆ ಪೇಂಟಿಂಗ್ ಮಾಡಿಸ್ಬೇಕಿತ್ತು. 2 BHK ನಾನು ಪೇಂಟರ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ, ಸೊ ಅವ್ರ ಹತ್ರ ಒಂದು 4 ಜನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಪ್ರೈಸ್ ಕೇಳಿದೆ. ಒಬ್ಬರು ಒಂದೊಂದು ಪ್ರೈಸ್ ಹೇಳಿದ್ರಿ. ಒಬ್ರು 6000 ಅಂದ್ರು, ಒಬ್ರು 7000, ಒಬ್ರು 8000 ಅಂದ್ರು. ಸೊ ನಂಗೆ ಯಾಕೋ ಸರಿ ಬರಲಿಲ್ಲ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ನನಗೊಬ್ಬ ಗೊತ್ತಿರನಿದ್ದ ನನ್ನ ಫ್ರೆಂಡು. ಸೊ ಅವನ ಹತ್ರ ನಾನು ಹೋಗಿ ಹೇಳಿದೆ, ಯಾರು ಪೇಂಟಿಂಗ್ ಮಾಡಿದ್ರೆ ಹೇಳಪ್ಪ, ಪೇಂಟ್ ಮಾಡಿಸ್ಬೇಕಂತ. ಪೇಂಟಿಂಗ್ ಅಂದ ತಕ್ಷಣ ನನ್ನ ಫ್ರೆಂಡು ಅವ್ರ ಮನೆಗೆಲ್ಲ ಅವನೇ ಮಾಡಿದಂತ. ಅವನಿಗೆ ಪೇಂಟಿಂಗು ಡ್ರಾಯಿಂಗ್ ಅಂದರೆ ಪ್ಯಾಷನ್ನು. ಸೊ ಅದಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಯಾಕಪ್ಪ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ತೀಯಾ, ನಾವೇ ಮಾಡೋಣ ನಡಿಯಪ್ಪ ಅಂತ ಹೇಳ್ದೆ. ನಾನು ಹೇಳ್ದೆ ಪೇಂಟಿಂಗ್ ಮಾಡಬೇಕಾಗಿರೋದು 2 BHKಗಪ್ಪ, ಸಿಂಗಲ್ ರೂಮ್ಗಲ್ಲ ಅಂತ. ಸರಿ ಆಯಿತು ನಡಿಗುರು, ನಾವೇ ಮಾಡೋಣ ಅಂತ ಬಂದು ಡೈರೆಕ್ಟಾಗಿ 1500 ರೂಪಾಯಿಗೆ ಪೇಂಟ್ ಪರ್ಚೇಸ್ ಮಾಡ್ದೆ. ಸೊ ಪೇಂಟ್ ಪರ್ಚೇಸ್ ಮಾಡಿ ನಾನು ಅವ್ನು ಪರ್ಚೇಸ್ ಮಾಡ್ಬೇಕಾದ್ರೆ ಕೇಳಿದೆ, ಸಾಕಾಗುತ್ತೇನಪ್ಪ ಇಷ್ಟು ಅಂತ. ಅವ್ನು ಸಾಕು ನಡಿ ಅಂತ ಹೇಳ್ದ. ಮನೆಗೆ ಬಂದು ಪೇಂಟಿಂಗ್ ಸ್ಟಾರ್ಟ್ ಮಾಡ್ದ ರೀ. ಪೇಂಟಿಂಗ್ ಸ್ಟಾರ್ಟ್ ಮಾಡ್ದ ಯಾವ ರೇಂಜಲ್ಲಿ ಇತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ರೀ. ಈ ರೆಗ್ಯುಲರ್ ಪೇಂಟ್ ಮಾಡ್ರೆ ಕೂಡ ಆ ರೇಂಜ್ ಪೇಂಟ್ ಮಾಡಲ್ಲ, ಅಷ್ಟು ಕ್ಲೀನಾಗಿ ನೀಟಾಗಿ ಪೇಂಟ್ ಮಾಡ್ದ. ಸೊ ಕಂಪ್ಲೀಟ್ಲಿ 2 BHKಗೆ ಬಂದು ಪೇಂಟಿಂಗ್ ಮಾಡಿ ಆಮೇಲೆ ನನಗೆಲ್ಲ ನೋಡಪ್ಪ ಎಲ್ಲೆಲ್ಲಿ ಗ್ಯಾಪ್ ಇದೆ ಚೆಕ್ ಮಾಡಿ ನೋಡಪ್ಪ, ಇನ್ನೊಂದ್ಸಲ ಹೊಡೆದ್ಬಿಡ್ತೀನಿ ಅಂತ. ಅಲ್ಲಿ ಎಲ್ಲಿದೆ ಇದೆ ಚೆಕ್ ಮಾಡೋಕ್ಕೆ, ಕಂಪ್ಲೀಟ್ ಇರೋದೆಲ್ಲ ಅವನೇ ಪೇಂಟ್ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಫೈನಲಿ ನಾನು ತುಂಬ ಹ್ಯಾಪಿ. ಈ ಥರ ಫ್ರೆಂಡ್